ನಿಂದೆ. ಜೀವನದಲ್ಲಿ ಕಷ್ಟ ಹಾಗೂ ಸುಖ ಒಂದರ ನಂತರ ಒಂದು ಬರುತ್ತಲೇ ಇರುತ್ತದೆ. ಕೆಲವೊಮ್ಮೆ ಕಷ್ಟಗಳೇ ಹೆಚ್ಚಾಗಿ ಬರುತ್ತವೆ. ಆಗ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು. ಅನಂತರ ಸುಖವನ್ನೇ ಕಾಣುತ್ತೇವೆ. ಹೀಗೆ ಆದಾಗ ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ ಆಯಿತು ಅಂತ ಭಾವಿಸ್ತೇವೆ. ಆಗ ಆ ಕಷ್ಟ ಬಂದಿದ್ದರಿಂದ ಈ ಕೆಲಸ ಸಿಕ್ಕಿತು, ಇಲ್ಲವಾದರೆ ಸಿಗ್ತಾ ಇರಲಿಲ್ಲ ಅಂತ ಹೇಳಿ ಸಂತೋಷವೂ ಆಗುತ್ತೆ. ಮಹಾಭಾರತ ಯುದ್ಧದಲ್ಲಿ 14ನೆಯ ದಿನ ಯುದ್ಧದಲ್ಲಿ ಅಭಿಮನ್ಯುವನ್ನು ಎಲ್ಲರೂ ಸೇರಿ ಕೊಂದರು. ಇದರಿಂದ ಅರ್ಜುನನಿಗೆ ಬಹಳ ದುಃಖ ಉಂಟಾಯಿತು. ಆಗ ತಾನು ಏನು ಮಾಡುತ್ತಿರುವೆನೋ ಎಂಬ ತಿಳಿಯದ ಸ್ಥಿತಿಯಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಏನು ಅಂತಂದರೆ, ಅಭಿಮನ್ಯುವನ್ನು ಕೊಂದವರೆಲ್ಲರನ್ನೂ ಕೂಡ ನಾಳೆ ಸೂರ್ಯಾಸ್ತವಾಗುವುದರೊಳಗೆ ಕೊಲ್ಲುವೆನು. ಒಂದು ವೇಳೆ ಸಾಧ್ಯವಾಗದಿದ್ದರೆ ನಾನು ಅಗ್ನಿಪ್ರವೇಶವನ್ನು ಮಾಡ್ತೇನೆ ಅಂತ ಹೇಳ್ತಾನೆ. ಅಷ್ಟು ಪ್ರೀತಿ ಇತ್ತು ಮಗನ ಮೇಲೆ. ಆದ್ದರಿಂದ ದುಃಖ ತಡೆಯಲಾಗದೆ ಜೋರಾಗಿ ಅಳತೊಡಗುತ್ತಾನು. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೆಯನ್ನು ಬೋಧಿಸುವುದೆಲ್ಲ ವ್ಯರ್ಥವಾಯಿತಲ್ಲ ಅಂತ ಅಂದ್ಕೊಳ್ತಾನೆ. ಯಾಕೆಂದರೆ 574 ಶ್ಲೋಕಗಳನ್ನು ಶ್ರೀಕೃಷ್ಣ ಹೇಳಿದನು. 84 ಶ್ಲೋಕಗಳು ಅರ್ಜುನ ಹೇಳಿರುವನು. 41 ಶ್ಲೋಕಗಳನ್ನು ಸಂಜಯನು